ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಿಜವಾಗ್ಲೂ ಕೂಡ ತುಂಬಾ ಬೇಜಾರಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏಕೆ ಅಂತಂದರೆ ಒಬ್ಬರ ಮೇಲೆ ಫ್ಯಾನ್ಸ್ ಆಗಿ ತಪ್ಪಲ್ಲ, ಆದರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತೀವಿ, ಅವ್ರಿಗೇನೋ ನಾವು ಮಾಡ್ತೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರಿಗೆ ಅಸಭ್ಯವಾಗಿ ಆಯಿತಾ ಕಮೆಂಟ್ ಮಾಡೋದು, ಅಸಭ್ಯವಾಗಿ DM ಮಾಡೋದಿದೆಯಲ್ಲ, ಅದರಂಥ ಒಂದು ಕೆಟ್ಟ ಹೀನಾಯ ಒಂದು ಬದುಕಿದೆಯಲ್ಲ, ಅದು ನಿಜವಾಗ್ಲೂ ಅದು 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 ಯಾರೂ ಮಾಡಬಾರ್ದು. ಸರಿಯಾ? ಅದು 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 ನಿಜವಾಗ್ಲೂ ಕೂಡ ನನಗೆ ಆ DM ಮತ್ತು ಆ ಕಮೆಂಟ್ಗಳನ್ನ ನೋಡಿ ನನಗೆ ಒಂಥರ ಅಸಹ್ಯ ಆಯಿತು. ಯಾಕೆ ಗೊತ್ತಾ? ನೀವು ಇಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಎಲ್ಲ ಗಿಲ್ಲಿ ಫ್ಯಾನ್ಸಿಗೂ ನಾನು ಹೇಳ್ತಾ ಇಲ್ಲ. ತುಂಬ ಜನ ಆಯಿತಾ ಗಿಲ್ಲಿ ಫ್ಯಾನ್ಸು ಒಳ್ಳೆಯವರು ಇದ್ದಾರೆ ಆಯಿತಾ, ಅವರು ನಮ್ಮ ವಿಡಿಯೋಗಳನ್ನು ಕೂಡ ನೋಡ್ತಾರೆ, ಅವ್ರಿಗೆ ಗೊತ್ತು ನಾನು ಯಾವುದನ್ನು ಕೂಡ ತಪ್ಪಾಗಿ ಹೇಳಲ್ಲ, ರಿಯಾಲಿಟಿ ಹೇಳ್ತೀನಿ ಅಂತ. ಅಂದರೆ ನಿಮಗೆ ಕಾಲವೇ ಉತ್ತರ ಕೊಡುತ್ತೆ. ಈ ಏನಪ್ಪ ಕಾವ್ಯ ಮತ್ತು ಗಿಲ್ಲಿ ನಟ ಇವರ ಫ್ಯಾನ್ಸ್ ಯಾರಿದ್ದಾರೆ ಅದರಲ್ಲಿ ಕೆಲವರು ತುಂಬಾ ಆಯಿತಾ ವಲ್ಗರ್ ಲ್ಯಾಂಗ್ವೇಜು, ಗೂಂಡಾಗಿರಿ, ದಬ್ಬಾಳಿಕೆ, ಪುಡಿ ರೌಡಿಗಳ ಥರ ವರ್ತಿಸ್ತೀರ. ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಹಾಕಿ DM ಮಾಡಿ ಆಯಿತಾ, ನಿಮ್ಮ ಚಾನಲ್ಲೇ ಇರಲ್ಲ, ಹಾಗೆ ಹೀಗೆ. ಗುರು, ಯೂಟ್ಯೂಬ್ ಚಾನಲ್ಲೇ ನಮ್ಮಪ್ಪನ ಆಸ್ತಿ ಅಲ್ಲ, ಯೂಟ್ಯೂಬ್ ಚಾನಲ್ ಏನು ನಮ್ಮಪ್ಪನ ಆಸ್ತಿ ಅಲ್ಲ, ಸರಿಯಾ? ಆ ಥರ ಎಲ್ಲ ಧಮ್ಕಿ ಹಾಕಿ ಆಯಿತಾ ನೀವು ಹಾಗೆಲ್ಲ ಹೇಳಿದ ತಕ್ಷಣವೇ ನಾನು ನಿಜ ಇದನ್ನ ಮಾತನಾಡೋದು ಬಿಡಲ್ಲ. ಕಾಲ ಕಳೆದಂತೆ ಸತ್ಯ ಯಾವುದು ಸುಳ್ಳು ಯಾವುದು ನಿಮಗೆ ಗೊತ್ತಾಗುತ್ತೆ. ಸತ್ಯ ಯಾವಾಗಲೂ ಕೂಡ ಬೂದಿ ಮುಚ್ಚಿದ ಕೆಂಡ, ಅದು ಒಂದಿನಲ್ಲ ಒಂದಿನ ಬರುತ್ತೆ. ಇದಕ್ಕೊಂದು ಎಕ್ಸಾಂಪಲು ನಾನು ಹೇಳಲೇಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಇದೇ ರೀತಿ ನಮ್ಮ ಭವ್ಯಗೌಡ ಮತ್ತು ತ್ರಿವಿಕ್ರಮರ ಬಾಂಡನ್ನು ತುಂಬಾ ಪ್ರೀತಿಸಿದಂತಹ ಫ್ಯಾನ್ಸುಗಳು, ತುಂಬಾ ಇಷ್ಟಪಡ್ತಿದ್ದಂಥ ಫ್ಯಾನ್ಸುಗಳು ಸ್ಟಾರ್ಟಿಂಗಲ್ಲಿ ನನಗೆ ಎಷ್ಟೆಲ್ಲ ಬೈಬೇಕು ಅಷ್ಟೆಲ್ಲ ಬೈದರು, ಎಷ್ಟು ಬೈಬೇಕು ಅಷ್ಟೆಲ್ಲ ಬೈದರು. ಆದರೆ ನಾನು ಹೇಳಿದ್ದು ಸತ್ಯ ಅಂತೇಳಿ ಅವ್ರಿಗೆ ನಿಧಾನಕ್ಕೆ ಗೊತ್ತಾಯಿತು. ಇಲ್ಲ, ಅವರು ಜಸ್ಟೇ ಫ್ರೆಂಡ್ಸು, ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಜಸ್ಟೇ ಫ್ರೆಂಡ್ಸು, ಬಿಗ್ ಬಾಸ್ ಮನೆಯ ಒಂದು ಫ್ರೆಂಡ್ಶಿಪ್ಪು ಅಷ್ಟೇ, ಅದು ಜಸ್ಟೇ ಒಂದು ಹಾಯ್ ಬಾಯ್ ಫ್ರೆಂಡ್ಶಿಪ್ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಆಮೇಲೆ ಅವರೇನೆ ಮೇಡಮ್ ನೀವು ಹೇಳಿದ ನಿಜ, ಹೌದು, ಬಿಗ್ ಬಾಸ್ ಮನೆ ಅನ್ನೋದು ಒಂದು ಆಯಿತಾ ಒಂದು ರೂಪ್ ಕೆಳಗಡೆ ಇರ್ತಾರೆ, ಒಂದು ಫ್ರೆಂಡ್ಶಿಪ್ ಆಗುತ್ತೆ, ಒಂದು ಬಾಂಡಿಂಗ್ ಆಗುತ್ತೆ ಅಷ್ಟೇ. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನೀವು ಹೇಳ್ದಂಗೆ ಅದು ಅಷ್ಟು ಸೀರಿಯಸ್ ಆಗಿ ಇರುತ್ತಾ ಅಂತಂದರೆ ಅದು ತುಂಬಾ ಕಮ್ಮಿ ಮೇಡಮ್. ನೀವು ಹೇಳಿದ ಸತ್ಯ, ನೀವು ಕರೆಕ್ಟಾಗಿ ಹೇಳಿದ್ರಿ. ಇಲ್ಲ, ತ್ರಿವಿಕ್ರಮ್ ಭವ್ಯಗೌಡಗೆ ಇರೋದು ಜಸ್ಟೇ ಒಂದು ಫ್ರೆಂಡ್ಶಿಪ್ ಅಂತ ಹೇಳಿದ್ರಿ, ಅದು ಸತ್ಯ ಅಂತೇಳಿ. ಆಮೇಲೆ ಅವರೇ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಅವರೇ ನಮ್ಮ ವಿಡಿಯೋಗಳನ್ನೂ ನೋಡ್ತಾರೆ. ಯಾಕೆಂದರೆ ನನಗೆ ಸುಳ್ಳು ಹೇಳೋಕ್ಕೆ ಬರಲ್ಲ. ನಂಗೆ ಸುಳ್ಳು ಹೇಳೋಕ್ಕೆ ಬರಲ್ಲ ನನಗೆ, ಆಯಿತಾ? ನಾನು ಓಕೆ ಅಪ್ಪ ವ್ಯೂಸ್ ಬರುತ್ತೆ, ಓಕೆ ಗಿಲ್ಲಿ ಕಾವ್ಯಗೆ ಸೂಪರು, ಮದುವೆ ಆಗಿ ಮಕ್ಕಳಾಗುತ್ತೆ, ಮದುವೆ ನಮಗೆ ಕರೀರಿ, ಏನೋ ಒಂದು ಹೇಳ್ಬಿಡ್ಬೋದು. ಅದು ಹಂಗಲ್ಲ. ಅದು ಆಯಿತಾ, ಒಂದು ರೂಪ್ ಕೆಳಗಡೆ ಬಿಗ್ ಬಾಸ್ ಮನೇಲಿರೋತ್ತಿಗೆ ಕೆಲವೊಂದು ಬಾಂಡ್ಗಳು ಸೃಷ್ಟಿ ಆಗ್ತವೆ. ಅವು ಬಿಗ್ ಬಾಸ್ ಮನೆಯಿಂದ ಬಂದಾಗ ತಾನಾಗೆ ದೂರ ಆಗ್ತವೆ ಅಂತಲೂ ಹೇಳಲ್ಲ, ಜಸ್ಟ್ ಆಯ್ ಬಾಯ್ ಫ್ರೆಂಡ್ಶಿಪ್ಪಲ್ಲಿ ಆಗ್ತವೆ. ಓಕೆ, ನಾನು ಏನಾದರೂ ಆಯಿತಾ ಕಾವ್ಯ ಮತ್ತು ಗಿಲ್ಲಿ ದೂರ ಆಗ್ತಾರೆ ಅಂತ ಹೇಳಿದ್ನ, ಇಲ್ಲ ಕಾವ್ಯ ಗಿಲ್ಲಿ ಫ್ರೆಂಡ್ಶಿಪ್ ಆಗಿರೋದು ನನಗೆ ಆಯಿತಾ ಹೊಟ್ಟೆ ಉರಿತಾ ಇದೆ, ನಿಮಗೆ ಹೊಟ್ಟೆ ಉರಿತಾ ಇದೆ, ಅವರಿಬ್ಬರು ಕಂಡ್ರೆ ಆಗಲ್ಲ ನಿಮಗೆ. ಗುರು, ಅವರಿಬ್ಬರು ಕೂಡ ಕಂಟೆಸ್ಟೆಂಟು, ನಾನು ಯಾಕೆ ದ್ವೇಷ ಮಾಡಲಿ? ಪ್ರತಿ ಸೀಸನಲ್ಲೂ ಬರ್ತಾರೆ ಕಂಟೆಸ್ಟೆಂಟು, ಆಯಿತಾ? ಅವರಿಬ್ಬರು ಮದುವೆ ಆದರೂ ಕೂಡ ನನಗಾಗ ನಷ್ಟ ಏನು? ಕಾವ್ಯ ಮತ್ತು ಗಿಲ್ಲಿ ನಟ ಮದುವೆ ಆದರೂ ನನಗಾಗ ನಷ್ಟ ಏನಾದರೂ ಇದೆಯಾ? ಮದುವೆ ಆಗಲಿ, ಒಳ್ಳೇದಾಗಲಿ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಇವತ್ತು ನೀವು ಕೆಟ್ಟದಾಗ ಕಮೆಂಟ್ ಹಾಕಿದ್ರಿ, ಕೆಟ್ಟದಾಗ DM ಮಾಡಿದ್ರಿ, ಹಾಗೆ ಹೀಗೆ ಅಂತೇಳಿ ನಾನು ಮಾತಾಡ್ಬೋದು. ನನ್ನ ಲ್ಯಾಂಗ್ವೇಜ್ ಅದಲ್ಲ, ನನ್ನ ಲ್ಯಾಂಗ್ವೇಜು ಅದಲ್ಲ. ನಿಮ್ಮ ಲ್ಯಾಂಗ್ವೇಜ್ ಅದಾಗಿರ್ಬೋದು, ನನ್ನ ಲ್ಯಾಂಗ್ವೇಜ್ ಅದಲ್ಲ. ನಾನು ಭಯಪಡೋ ವ್ಯಕ್ತಿನೂ ಅಲ್ಲ. ಯಾಕೆ ಅಂದರೆ ಸತ್ಯ ಆ ಕ್ಷಣಕ್ಕೆ ಕಹಿಯಾಗಿರುತ್ತೆ, ಅದನ್ನು ಪ್ರಮಾಣಿಸಿ ನೋಡಿದಾಗ, ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟಾಗ ಅದು ನಿಜವಾಗಿರುತ್ತೆ. ಸೂಪರು, ನೀವು ಹೇಳಿದಂಗೆ ಕಾವ್ಯ ಗಿಲ್ಲಿಯ ಮದುವೆ ಆಗಲಿ, ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ನಂಗೆ ಆಗೋ ನಷ್ಟ ಏನು? ನಾನು ಒಂದು ರಿಯಾಲಿಟಿ ಏನು ಹೇಳಿದೆ, ಗಿಲ್ಲಿ ನಟಗಳು
ಕಾವ್ಯಗೂ ಜಸ್ಟೇ ಫ್ರೆಂಡ್ಶಿಪ್ ಇರ್ಬೋದು ಅಷ್ಟೇ, ಬೇರೆ ಏನು ಇರುವ ಹಾಗೆ ನನಗೆ ಕಾಣಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಾ ಇರುವ ಹಾಗೆ ಅವರಿಬ್ಬರ ಮಧ್ಯೆ ಕೂಡ ಏನು ಇಲ್ವೇನೋ ಅಂತಂದೆ. ಅದಕ್ಕೆ ನೀವು ಆಯಿತಾ ಇರ್ಬೋದು ಹಾಗೆ ಈಗ ಇರಲಿ ಗುರು, ನನಗಾಗ ನಷ್ಟ ಏನು? ಇಬ್ಬರು ಆಯಿತಾ ಕಾವ್ಯನೂ ಗಿಲ್ಲಿನೂ ಮದುವೆ ಆಗಲಿ, ಮಕ್ಕಳಾಗಲಿ, ಅವ್ರ ಜೀವನ ಚೆನ್ನಾಗಿ ನಡೆಸಲಿ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಯಿತಾ. ಅವ್ರನ್ನ ದೇವರು ಚೆನ್ನಾಗಿಟ್ಟಿರಲಿ ಆಯಿತಾ. ನಾನು ಹೇಳಿದ್ದಾದರೂ ಏನು, ನೀವು ಆ ಥರ ಎಲ್ಲ DM ಮಾಡಿ ಆ ಥರ ಬ್ಯಾಡ್ ಯಪ್ಪ ಅದೆಲ್ಲ ನನ್ನ ಲೈಫಲ್ಲೇ ಕೇಳಿಲ್ಲ. ಏಕೆಂದರೆ ನಮ್ಮ ಲೈಫಲ್ಲೇ ಈ ಥರ ವರ್ಡ್ಸ್ಗಳನ್ನೆಲ್ಲ ನಾನು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಜನ ಫ್ಯಾನ್ಸುಗಳು ಒಂಥರ ಹೆಂಗೆ ಹೇಳಿ, ನೀವು ಯಾವ ರೀತಿ ಫ್ಯಾನ್ಸುಗಳು ಏನೋ ಗೊತ್ತಿಲ್ಲ, ಅದು ನಿಮ್ಮದು ತಪ್ಪಲ್ಲ. ತುಂಬಾ ಮನಸ್ಸಿಗೆ ತಗೊಂಡಿದ್ದೀರ, ತುಂಬಾ ಆಯಿತಾ. ಕಾವ್ಯ ಗಿಲ್ಲಿ ಅವರಿಬ್ಬರು ಜೊತೆಗಿರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದೀರ, ತುಂಬಾ ನಿಮ್ಮ ಮನಸ್ಸಿಗೆ ಹತ್ರ ಆಗಿದ್ದಾರೆ ಅವರು. ಹಾಗಾಗಿ ನೀವು ಆ ಒಂದು ಸಿಟ್ಟಲ್ಲಿ ನನಗೆ ಕಮೆಂಟ್ ಹಾಕಿದ್ದೀರ ಅಂತ ನಂಗೆ ಗೊತ್ತು. ಸೂಪರ್, ಅವರಿಬ್ಬರು ಫ್ಯಾನಾ? ಸೂಪರ್, ನೆಕ್ಸ್ಟ್ ಲೆವೆಲ್, ಎಕ್ಸಲೆಂಟ್ ಆಯಿತಾ. ಆದರೆ ದಯವಿಟ್ಟು ನನ್ನನ್ನು ದೂಷಣೆ ಮಾಡೋಕ್ಕೆ ಏನಿದೆ ನಿಮಗೆ ಹೇಳಿ? ಏನಿದೆ? ನಾನು ಏನಾದರೂ ತಪ್ಪ? ನಾನೊಬ್ಬರು ರಿವ್ಯೂಯರ್ ಆಗಿ ನನಗನ್ಸಿದ್ದನ್ನು ನಾನು ಹೇಳ್ತೀನಿ. ನೀವು ಬೇರೆ ಚಾನಲಲ್ಲಿ ಹೋಗಿ ಹಂಗೆ ಕಮೆಂಟ್ ಮಾಡಲ್ಲ. ಯಾಕೆ ಹೇಳಿ? ಅವರು ಬೆಣ್ಣೆ ಕೂದಲು ತೆಗ್ದಂಗೆ ಹೇಳ್ತಾರೆ. ಈ ಕಡೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನಂಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾರೆ. ಅವ್ರು ಕ್ಲಿಯರಾಗಿ ಹೇಳಲ್ಲ. ಹಾಗಾಗಿ ನಿಮಗೆ ಅವ್ರಿಗೆ ಹೋಗಿ ಮಾಡಲ್ಲ. ನನಗೆ ಯಾಕೆಂದ್ರೆ ನಾನು ಇದ್ದಿದ್ದು ಹೇಳ್ತೀನಿ. ಇದೇ ಆಯಿತಾ. ನಾನು ಇನ್ನೂ 6 ಮಂತ್ ಟೈಮ್ ಕೊಡ್ತೀನಿ. 6 ಮಂತ್ ಹೊಸ ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ, ಹೊಸ ಕಂಟೆಸ್ಟೆಂಟು ಬರ್ತಾರೆ. ಅಲ್ಲಿ ತನಕ ನಿಮಗೆ ಟೈಮ್ ಕೊಡ್ತೀನಿ, ಸರಿಯಾ? ಅಲ್ಲಿ ತನಕ ಎಲ್ಲವೂ ಕೂಡ ನೀವು ಅಂದ್ಕೊಂಡಂಗೆ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮಾತಿಗೆ ನಾನು ತಲೆ ಬಾಗ್ತೀನಿ, ಸೂಪರ್ ಅಂತೀನಿ. ನನಗೆ ಯಾವುದೇ ಥರದ ದ್ವೇಷ ಇಲ್ಲ. ಕಾವ್ಯ ಗಿಲ್ಲಿ ಅವರಿಬ್ಬರು ಒಟ್ಟಿಗಿದ್ದರೆ ನನಗೆ ಯಾಕೆ ಗುರು ದ್ವೇಷ? ನನಗೆ ಏನಕ್ಕೆ ದ್ವೇಷ? ಯಾರ ಜೊತೆ ಇರಬೇಕು ಅನ್ನೋದು ಅದು ಅವರವರ ನಿರ್ಧಾರ. ಬಟ್ ನನಗೆ ಅವರಿಬ್ಬರು ಜಸ್ಟೇ ಫ್ರೆಂಡ್ಶಿಪ್ ಅಂತ ನನಗೆ ಅನ್ನಿಸ್ತು. ಇಲ್ಲ, ನೀವು ಅವರಿಬ್ಬರ ಮಧ್ಯೆ ಲವ್ ಇದೆ, ಅವರಿಬ್ಬರ ಮಧ್ಯೆ ಆಯಿತಾ ಬಿಡಿಸಲಾಗದ ಬಂಧ ಇದೆ ಅಂದರೆ ಓಕೆ, ಸೂಪರು ಆಯಿತಾ. ನಾನು ಇದ್ರ ಬಗ್ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಕಾವ್ಯ ಮತ್ತು ಗಿಲ್ಲಿಯ ಬಗ್ಗೆ ಮತ್ತು ನಾನು ಅವರಿಬ್ಬರು ಚೆನ್ನಾಗಿದ್ದಾರ, ಅವರು ಏನು ಮುಂದೆ ಪ್ರಾಜೆಕ್ಟು ಆಯಿತಾ, ಅವ್ರು ಮುಂದೆ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಯಾವುದ್ರ ಬಗ್ಗೆಯೂ ಕೂಡ ನಾನು ಆಯಿತಾ ನಿಮ್ಮ ಮೇಲೆ ತಲೆನೇ ಕೆಡಿಸ್ಕೊಳಲ್ಲ. ಯಾಕೆ ಗೊತ್ತಾ? ನಾನು ಯಾಕೆ ಒಂದು ಮಾತು ಹೇಳ್ತೀನಿ, ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತಂದರೆ ಇಟ್ಸ್ ಓಕೆ. ಇಲ್ಲಿ ಒಂದೇಳ ಯಾರಿಗೂ ನಷ್ಟ ಇಲ್ಲ. ಈಗ ಗಿಲ್ಲಿ ಕಾವ್ಯ ಜೊತೆಗಿದ್ದರೆ ರಕ್ಷಿತನಿಗೆ ನಷ್ಟನಾ? ರಘು ಅವ್ರಿಗೆ ನಷ್ಟನಾ? ಇಲ್ಲ ಗುರು, ಅವರ ಲೈಫನ್ನು ಅವ್ರು ನೋಡ್ಕೊಂಡು ಸೂಪರಾಗಿ ಹೋಗ್ತಿದ್ದಾರೆ. ಯಾರ ಜೊತೆ ಇದ್ರೂ ಯಾರಿಗೂ ನಷ್ಟ ಇಲ್ಲ. ಈಗ ರಕ್ಷಿತನಿಗೆ ಗಿಲ್ಲಿ ಕಾವ್ಯ ಜೊತೆ ಇದ್ರೆ ನಷ್ಟನಾ? ಆ ಹುಡುಗಿನ ಏನೇನೆಲ್ಲ ಅನ್ಬೇಕು ಎಲ್ಲ ಅಂತಿರಲ್ಲ ನೀವು ಆಯಿತಾ. ಅವಳು ಡೋಂಟ್ ಕೇರ್ ಪರ್ಸ್ನಾಲಿಟಿ, ರಕ್ಷಿತಂದು ಡೋಂಟ್ ಕೇರ್ ಪರ್ಸ್ನಾಲಿಟಿ. ಅವಳು ತಲೆನೇ ಕೆಡಿಸ್ಕೊಳಲ್ಲ. ಕಾವ್ಯ ಗಿಲ್ಲಿ ಸೂಪರ್ ಆಗಿದ್ದಾರೆ, ಸೂಪರ್. ಅವಳು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ನಾವು ಕೂಡ ತಲೆ ಕೆಡಿಸ್ಕೊಳಲ್ಲ. ನೀವು ಮಾಡೋ ಕಮೆಂಟ್ಸು, ನೀವು ಮಾಡೋ DM ಇದಾವಲ್ಲ ಅಪ್ಪ, ಅವನ್ನ ಓದೋಕ್ಕೆ ನಾನು ಖಂಡಿತವಾಗ್ಲೂ ನನಗಂತೂ ಬರೋದೇ ಇಲ್ಲ. ನಮ್ಗೆ ಓದೋಕ್ಕೆ ಬರಲ್ಲ ಅದನ್ನೆಲ್ಲ. ಹೇಳಬೇಕು ಅನ್ನಿಸ್ತು, ಹೇಳಿದೆ ಆಯಿತಾ. ಅಂದರೆ ಈ ಥರ ಫ್ಯಾನ್ಸುಗಳು ನೀವು ಆಯಿತಾ ಇಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದೀರ ಅವನಿನ, ಅದೇ ನಿಮಗೆ ನೋವಾಗುತ್ತೆ. ನಮ್ಮ ತ್ರಿವಿಕ್ರಮ್ ಮತ್ತು ನಮ್ಮ ಭವ್ಯಗೌಡ ಕೇಸಲ್ಲೂ ಅದೇ ಆಗಿದ್ದು ಆಯಿತಾ. ಅವಳಿಗೆ ಎಲ್ಲೂ ಕೂಡ ಪಾಪ ಹೇಳಿಲ್ಲ, ಜಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳಿರೋದು. ಅದನ್ನು ಒಂದು ದೊಡ್ಡದಾಗಿ ಇದು ಮಾಡಿ ಮತ್ತೆ ಕೊನೆಗೆ ನಿಮಗೆ ಹರ್ಟ್ ಆಯಿತು ಅಲ್ವಾ. ಸತ್ಯ ಹೇಳಿದಾಗ ಒಪ್ಕೊಳಕ್ಕೆ ನೀವು ತಯಾರಿಲ್ಲ ಅಂದರೆ ಅದು ನಿಮ್ಮ ಇದು. ನನಗಂಗೆ ಅನ್ನಿಸ್ತು, ನಾನು ಹೇಳಿದೆ. ನಿಮ್ಮ ಆಸೆಯಂತೆ ಯಾರ್ಯಾರೆಲ್ಲ ಕಾವ್ಯ ಗಿಲ್ಲಿ ನಟನ ಫ್ಯಾನ್ಸ್ ಇದ್ದೀರಾ, ನಿಮ್ಮ ಆಸೆಯಂತೆ ಕಾವ್ಯ ಗಿಲ್ಲಿ ನಟ ಮದುವೆ ಆಗಲಿ ಆಯಿತಾ, ಒಳ್ಳೆಯದಾಗಲಿ. ಅವರಿಬ್ಬರು ಜೊತೆಯಾಗಿ 100 ಕಾಲ ಬದುಕಲಿ ಆಯಿತಾ. ಏನು ನೀವು ಹೇಳ್ತಿದ್ದೀರಲ್ಲ, ಕಾವ್ಯ ಗೌಡ ಕೊಟ್ಟಿರೋ ಬ್ಯಾಸ್ಲೆಟನ್ನು ಗಿಲ್ಲಿ ನಟ ಇನ್ನೂ ಹಾಕ್ಕೊಂಡಿದ್ದಾನೆ ಅಂದರೆ ಕಾವ್ಯನಿಗೂ ಗಿಲ್ಲಿಗೂ ಎಷ್ಟು ಲವ್ ಇದೆ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ನಿಮಗೇನು ಗೊತ್ತು ಅಂತ. ಓಕೆ, ಅದೇ ಬ್ಯಾಸ್ಲೆಟಲ್ಲೇ ಆಯಿತಾ ಗಿಲ್ಲಿ ನಮ್ಮ ಯಾರಪ್ಪ ಕಾವ್ಯನ ಮದುವೆ ಆಗಲಿ, ಒಳ್ಳೆಯದಾಗಲಿ. ಪ್ರತಿ ಸೀಸನ್ನಲ್ಲೂ ಕೂಡ ಈ ಥರ ಬಾಂಡ್ಗಳಿಗೆ ಆಯಿತಾ
ತುಂಬಾ ಅಡಿಕ್ಟ್ ಆದಂತಹ ಫ್ಯಾನ್ಸ್ಗಳು ಆಯಿತಾ ನೆಕ್ಸ್ಟ್ ಸೀಸನ್ ಅಷ್ಟೊತ್ತಿಗೆ ಬುದ್ಧಿ ಕಲಿತಾರೆ. ಅದು ಪ್ರತಿ ಸೀಸನಲ್ಲೂ ಗೊತ್ತಿರೋ ವಿಷಯನೇ. ಇಟ್ಸ್ ಓಕೆ. ನೀವು ನೋಡೋ ಬಿಗ್ ಬಾಸಿನ ದೃಷ್ಟಿಕೋನ ಬೇರೆ, ನಾನು ನೋಡೋ ಬಿಗ್ ಬಾಸಿನ ದೃಷ್ಟಿಕೋನ ಬೇರೆ. ನಾನು ಬಿಗ್ ಬಾಸನ್ನು ತುಂಬ ಚೆನ್ನಾಗಿ ಆಯಿತಾ ತುಂಬ ಆಯಿತಾ ನೇರವಾಗಿ ಬಿಗ್ ಬಾಸನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಬಿಗ್ ಬಾಸು ಒಂದು ರೂಪ್ ಕೆಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಕೆಲವೊಂದು ಬಾಂಡ್ಗಳು ಸೃಷ್ಟಿಯಾಗುತ್ತೆ. ಅದು ಅಣ್ಣ ತಂಗಿ ಇರ್ಬೋದು, ಅಕ್ಕ ತಮ್ಮ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಈ ಥರ ಕೆಲವೊಂದು ಬಾಂಡ್ಗಳು ಸೃಷ್ಟಿಯಾಗುತ್ತೆ. ಅದು ನಿಜವಾಗ್ಲೂ ಜೆನ್ಯೂನ್ ಆಗಿದ್ದರೆ ಅದು ಮುಂದುವರಿಯುತ್ತೆ. ಅದು ಜೆನ್ಯೂನ್ ಆಗಿಲ್ಲ, ಅದು ಸುಮ್ಮನೆ ಕ್ಯಾಮ್ರಾಕ್ಕೋಸ್ಕರ ಅಂದರೆ ಕಾಲ ಕಳೆದಂತೆ ಬಣ್ಣ ಮಾಸಿದಂತೆ ಎಲ್ಲ ಬಾಂಡಿಂಗ್ಗಳು ಕೂಡ ಹೆಸರಿಲ್ಲದಂತೆ ಹೋಗ್ತವೆ. ನಂಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಇಲ್ಲಿ ಗಿಲ್ಲಿ ಫ್ಯಾನ್ಸ್ ಎಲ್ಲರಿಗೂ ಅಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಗಿಲ್ಲಿ ಫ್ಯಾನ್ಸ್ ಎಲ್ಲರಿಗೂ ನಾನು ಈ ಮಾತು ಹೇಳ್ತಾ ಇಲ್ಲ. ಕೆಲವಷ್ಟು ಅನ್ಎಜುಕೇಟೆಡ್ ಫ್ಯಾನ್ಸ್ಗಳಿದ್ದಾರೆ, ಅವರಿಗೆ ಆಯಿತಾ ಯಾವ ಲ್ಯಾಂಗ್ವೇಜನ್ನು ಬಳಸಬೇಕು ಅಂತ ಗೊತ್ತಿಲ್ಲ. ಅದನ್ನು ಕಿವಿಲಿ ಕೇಳೋದಲ್ಲ, ಬಾಯಲ್ಲಿ ಉಚ್ಚಾರಣೆ ಮಾಡೋಕ್ಕೂ ಕೂಡ ಆ ಥರ ಪದಗಳನ್ನ ನನ್ನ ಲೈಫಲ್ಲಿ ಆ ಥರ ಪದಗಳು ನನ್ನ ಬಾಯಲ್ಲಿ ಬಂದೇ ಇಲ್ಲ. ಅದು ನಾನು ಅದಕ್ಕೆ ಇನ್ಸ್ಟಾಗ್ರಾಮೇ ಯೂಸ್ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಜಸ್ಟೇ ನಾನು ಸರ್ಚ್ ಮಾಡೋಕ್ಕಷ್ಟೇ. ಅಲ್ಲಿ ಬಂದುಬಿಟ್ಟು DM ಮಾಡಿಬಿಟ್ಟು ನೀವು ಅಂಥ ವಲ್ಗರ್ ಲ್ಯಾಂಗ್ವೇಜಲ್ಲಿ ಕಮೆಂಟ್ ಆಗ್ತೀರ ಅಂದರೆ ಗುರು ಯಪ್ಪ, ನನಗೆ ಹಂಗೆ ಹೇಳಿ ಅಂದ್ಬಿಡಿಸ್ತು. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಭಯಪಟ್ಟೋ ಮತ್ತೊಂದು ಅಲ್ಲ ಈ ವಿಡಿಯೋ ಮಾಡ್ತಾ ಇರೋದು. ನನಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಬಾಯ್.